ಪಕ್ಕದಲ್ಲಿ ಮೊದಲು ಮಂಟಪ ಇದೆಯಲ್ಲ ಸರ್, ಕಲ್ಯಾಣ ಮಂಟಪ, ಮದುವೆ ಮಂಟಪ, 351 ರೂಪಾಯಿ ದೇವಸ್ಥಾನ ಕೊಟ್ಟು ರಶೀದಿ ತೊಗೊಂಡ್ರೆ ಯಾರು ಬೇಕಾದರೂ ಇವತ್ತು ಕೂಡ ಬಂದು ಮದುವೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಮತ್ತೊಂದು ಗುಡಿ ಇದೆ, ಅದು ವೀರನಾರಾಯಣ ಕ್ಲೋಸ್ ಆಗಿಬಿಟ್ಟಿದೆ. ಆ ಕಡೆ ಭೂದೇವಿ, ಶ್ರೀದೇವಿ ಇಲ್ಲ ಆದರೆ ಆ ಕಡೆ ಭೂದೇವಿ, ಇಬ್ಬರು ಹೆಂಡತಿ ಇರೋ ಅಲ್ಲಿ ಕಟ್ಕೊಂಡು ಕೈನೆಲ್ಲ ಹಣ್ಣು ಹಿಡಿದು 2 ಮಕ್ಕಳ ಜೊತೆ ನಾಯಿ ಮರಿ ಹಿಡ್ಕೊಂಡು ಹೋಗುವಂಥದ್ದು ಕಾಣುತ್ತೆ ಮೇಡಮ್. ಸಣ್ಣ ನಾಯಿ ಮರಿ ಇದೆ ನೋಡಿ, ಬೆಲ್ಟ್ ಎಲ್ಲ ಮಾಡಿದ್ದಾಳೆ. ಅದಕ್ಕೆ ಹೇಳಿದ್ದು ಹಿಸ್ಟ್ರಿ ಫೀಟ್ಸ್ ಇಟ್ ಸೆಲ್ಫ್, ಇವೆಲ್ಲ ಇದ್ದದ್ದೇ ಅಂತ. ಇಲ್ಲಿ ಡೈಲಿ ಪೂಜೆ ಬೆಳಿಗ್ಗೆ ಮಾಡುತ್ತೆ ಗಣೇಶ ಅಲ್ಲ, ಹೊರಗಡೆ. ಈಗ ಬಂದರೆ ಈ ಕಡೆ ಒಂದು ಸುಂದರವಾದ ವಿಗ್ರಹ ಎಷ್ಟು ವಿಕೃತ ಮಾಡಿದ್ದಾರೆ ನೋಡಿ. ನೀರಿನ ಪ್ರತಿಮೆಯನ್ನು ನೋಡಿಕೊಂಡು ಅರ್ಜುನ ಬಾಣ ಬಿಡ್ತಾನೆ, ಮೀನಿನ ಕಣ್ಣಿಗೆ ಬಾಣ ನಾಟಿದೆ, ಸೊಂಟದ ಬೆಳೆದಿರತಕ್ಕಂಥದ್ದು ಬಿಲ್ಲು. ಹಿಂದೆ ಹೇಳ್ತಿದ್ರಂತೆ ಬಿಲ್ಲಿಗೆ ಬೆರಳನ್ನು ಕಲ್ಲನ್ನು ಹೊಡೆದಾಗ ಸೌಂಡ್ ಬರ್ತಿತ್ತು ಅಂತ. ಆ ಹಿನ್ನೆಲೆಯಲ್ಲಿ ಎಲ್ಲ ಟೆಸ್ಟ್ ಮಾಡೋಕೆ ಹೋಗಿ ವಿಗ್ರಹನ ಹೊಡೆದು ಸ್ಥಿತಿ ಮಾಡಿದೆ. ಈ ವಿಜಯನಗರದ ಹಂಪಿನಲ್ಲಿ ಈಗಲೂ ಬರುತ್ತೆ, ಕಂಬಗಳೆಲ್ಲ ಅಲ್ಲೂ ಸೌದೆ. ಅದಕ್ಕೆ ಸಾರ್ವಜನಿಕರಿಗೆ ನಿಷೇಧ ಮಾಡಿ ಅನ್ಸುತ್ತೆ. ಇದನ್ನು ಮೋಹಿಕಾ ಅಂತ, ಆ ಮೂಲೆಯಲ್ಲಿ ರೇಣುಕ, ಇದಕ್ಕೆ ಚಂದ್ರಿಕಾ, ಹಾಗೆ ರುದ್ರಿಕಾ. ಶಿಲಾ ಶಾಸನಗಳೆಲ್ಲ ನೋಡಿ ಸರ್, ನಡುಗನ್ನಡ, ಹಳೆಗನ್ನಡ ಎಲ್ಲ ಕಡೆ ಬರ್ತಿದಾರಲ್ಲ. ಇದು ಹಳೆಗನ್ನಡ, ಇದು ನಡುಗನ್ನಡ ಸರ್. ಅಲ್ಲಿದೆಯಲ್ಲ, ಇದೆಲ್ಲ ಹಳೆಗನ್ನಡ. ಇಲ್ಲಿ ದಾನದತ್ತಿ ಬಗ್ಗೆ, ದೇವಸ್ಥಾನದ ವಿವರಣೆ ಬಗ್ಗೆ ತೋರಿಸಿದ್ದಾರೆ. ಇದನ್ನೆಲ್ಲ ಇವತ್ತಿನ ಹೊಸಗನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಂತರ ಎಕ್ಸಾಮ್ ಮಾಡಿ ಆಮೇಲೆ ಟ್ರೈನಿಂಗ್ ಕೊಡ್ತಾರೆ. ನಾವೆಲ್ಲ ಅಪ್ಲೋಡ್ ಗೈಡ್ ಟ್ರೈನಿಂಗ್ ಕೊಟ್ಟಿದ್ದಾರೆ 6 ಮಂತ್. ಸರ್ವರಿತು ಸಂವತ್ಸರದ ಆಶ್ವೀಜ ಬಹುಳ ಯಲಾಪುರಿ ಚನ್ನಿಗರಾಯ ಸ್ವಾಮಿ ಸೇವೆಗೆ ಭಾರದ್ವಾಜ ಗೋತ್ರದಲ್ಲಿ ಜಾವಗಲ್ನ ಅಪ್ಪಾಜಿ ಅಪ್ಪನವರು ಜಮೀನನ್ನು ದಾನ ಕೊಟ್ಟಿದ್ರಂತೆ. ಅದ್ರ ಬಗ್ಗೆ ವಿವರಣೆಗಳನ್ನು ದಾನ. ಈ ರಾಣಿ ಬೇಟೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಪಕ್ಕದಲ್ಲಿ ದಾಸಿ ಇದ್ದಾಳಲ್ಲ, ಬೇಟೆ ಮಾಡಿದ ಪ್ರಾಣಿಗಳನ್ನು ಹೆಗಲ ಮೇಲೆ ಹೊತ್ಕೊಂಡಿದ್ದಾಳೆ. ಈ ಕಡೆ ಸೈಡಿಗೆ ಬಂದಾಗ ಮತ್ತೊಬ್ಬರು ದಾಸಿ, ಒಬ್ಬ ಚಿಕ್ಕ ದಾಸಿ ಕಾಲಿಗೆ ಮುಳ್ಳೋಕಿದೆ. ಆ ಮುಳ್ಳನ್ನು ಮತ್ತೊಬ್ಬ ದಾಸಿ ಹೊರಗಡೆ ತೆಗಿತಿದ್ದಾನೆ. ಈ ದೊಡ್ಡರ ಗಾದಿ ಕೂಡ ಹೇಳ್ತಾರೆ ನೋಡಿ, ಆಟಾಳಿಗೆ ಕೋಟಾಡು ಮಂಡೋಗದಿದೆ ಅಂತ. ರಾಣಿಗೆ ದಾಸಿ, ದಾಸಿಗೆ ಮತ್ತೊಬ್ಬ ಚಿಕ್ಕ ದಾಸಿ. ಮೋಹಿನಿ ನರ್ತನ. ಆ ನತ್ತಿ ಮೇಲೆ ಬಲಗೈ ಇದೆಯಲ್ಲ, ಕಿರುಬೆರಳ ತುದಿಗೆ 2 ಹನಿ ನೀರನ್ನು ಹಾಕಿದ್ರೆ ನೀರಿನ ಹನಿಗಳು ಬೆರಳಿಂದ ಮೂಗಿಗೆ, ಮೂಗಿಂದ ಸ್ತನ, ಕೈ ಬೆರಳು, ಕಾಲು ಬೆರಳು, ದೆನ್ ಕೆಳಗಡೆ ನೋಡಿ. ವಿಗ್ರಹ ನೋಡ್ಲಿಕ್ಕೆ ನೀವು ಕ್ರಾಸ್ ಕಾಣ್ತದೆ. 1 ಹನಿ ನೀರು ಹಾಕಿದ್ರೆ ಒಂದೇ ಲೈನ್ ಕೊಡಕಿದಾಗ ಚೇಳು ಬಿದ್ದಿದೆ. ಚೇಳನ್ನು ನೋಡಿ ಭಯ ಪಡಬೇಕಲ್ಲ, ಮುಖದಲ್ಲಿ ಭಯ ಇಲ್ಲ. ನಗು ಮುಖಾನ ತೋರಿಸಿದ್ದಾರೆ ಚೇಳನ್ನು ನೋಡಿ ಕೂಡ. ವಿಷಕನ್ಯೆ. ಓಕೆ ಹೇಳ್ಕೊಡ್ತಿದ್ದಾಳೆ. ಗುರು ಶಿಷ್ಯನಂತ. ಹಾಗೆ ಮಧ್ಯದಲ್ಲಿ ನೋಡಿ, ಈಗೆಲ್ಲ ಶ್ರೀಮಂತ ದೇವಸ್ಥಾನ ಕೇರಳದ ತಿರುವನಂತಪುರಂ ಅನಂತ ಪದ್ಮನಾಭ ಹೇಳ್ತೀವಲ್ಲ ಸರ್, ಮಠದಲ್ಲಿ ಬ್ರಹ್ಮ ಇರುವಂಥದ್ದು. ಶೇಷ ಶಯನ ಕೂಡ ಕರೀತಾರೆ. ಇದು ಭವಿಷ್ಯ ಹೇಳೋದು ಶಕುನ ಶಾರದೆ. ಹಸ್ತ ನಮ್ಮ ಕಡೆ ಮಾಡಿದ್ದಾರೆ. ಹಸ್ತದಲ್ಲಿ ರೇಖೆ ಕೂಡ ಕಾಣುತ್ತೆ ನೋಡಿ ಸರ್, ಹಸ್ತ ರೇಖೆ. ಆ ಮೂಲೆಯಲ್ಲಿ ಪಂಕನರ್ತನ, ಕಾಂಡ ಅಂತ ಬೀಸಣಿಗೆ ಬೀಸ್ಕೊಂಡು, ಈಕೆನ ನಾಗವೀಣ ಅಂತ ತಲೆಭಾಗ ನೋಡಿ ಹಾವಿನ ಹೆಡೆ ಥರ ಕಾಣ್ತದೆ. ಇದು ರೂಪ ಗರ್ವಿದ್ದೆ. ಈಕೆ ತನ್ನೆಲ್ಲ ಶೃಂಗಾರ ಮುಗಿದ ಮೇಲೆ ನಾನೇ ಚೆಲುವೆ, ನಾನೇ ಸುಂದರಿ, ನನ್ನ ಹಾಗೆ ಮತ್ತೊಬ್ಬಳಿಲ್ಲ ಅಂತ ಜಂಬದ ಮುಖ ಮಾಡಿ ನಿಂತಿರುವಂಥದ್ದು. ಆ ಕಣ್ಣಿನ ನುಗ್ಗುಗಳು ಕೋಪ ಬಂದಾಗ ರೈಸ್ ಆಗ್ತದಲ್ಲ, ನ್ಯಾಚುರಲಿಟಿ ರೂಪ ಗರ್ವಿದ್ದೆ. ಗಮನಿಸಿದ್ರೆ ನವಿಲಿನ ಗರಿ ಬರುತ್ತಲ್ಲ, ಪಿಕಾಕ್ ಫೆದರ್, ಆ ರೀತಿ ಹೇರ್ ಸ್ಟೈಲ್. ಆ ಕಿವಿಗೆ ರಿಂಗ್ಸ್ ಕೂಡ ನೋಡಿ ಸ್ಟಾರ್ ಶೇಪ್ ಇದೆ. ಅಲ್ಲಿ ಬಂದಾಗ ಪಕ್ಕದಲ್ಲಿ ಸ್ವಲ್ಪ ಕೊರವಂಜಿ, ಹುಡುಗುಡಿಕೆ ಇಟ್ಕೊಂಡು ತಿರುಗಿ ಬಾರಿಸೋದು. ಈಗೆಲ್ಲ ಕುದುರೆ ಬಾಲ, ಪೋನಿಟೇಲ್ ಅಂತ ಮಾಡ್ಕೊಳ್ತಾರಲ್ಲ, ಸೇಮ್ ಸ್ಟೋರಿ ಹೇರ್ ಕ್ಲಿಪ್ ಕೂಡ ಇದೆ. ಫ್ಯಾಷನ್ ಕೂಡ ಬಹಳ ಇದೆ. ಇದು ಪಾದಾಂಗುಳಿ. ಹೆಣ್ಮಕ್ಳಿಗೆ ಮದುವೆ ಆದ್ಮೇಲೆ ಕಾಲಿನ ಬರಲಿ ಕಾಲುಂಗರ ಹಾಕ್ತಾರಲ್ಲ ನೋಡಿ, ದಾಸಿ ಹೆಲ್ಪ್ ಮಾಡ್ತಾರೆ. ರಾಣಿಯ ಬಲಗೈನ ಬಳೆ ಕೂಡ ಜಾರ್ಕೊಂಡು ಕೆಳಗೆ ಬರ್ತಿರೋ ಹಾಗೆ ಬಡಿತಾ ಚರ್ಮ ಸವಕಲಾಗುತ್ತಲ್ಲ, ಡಿಫ್ರೆಷನ್, ಚರ್ಮದ ಸವಕಲು ಕೂಡ ಇದೆ. ಈ ಪಕ್ಕದಲ್ಲಿ ಗಾನ ಮಂಜಿರ, 2 ಕೈಲಿ 2 ತಾಳ ಹಿಡಿದು ಹಾಡಿಲಿಕ್ಕೆ ಬಾಯಿ ತೆರೆದಿದ್ದಾರೆ. ನಮ್ಮನೆಗೆ ನಾಟ್ಯ ಮಾಡೋರು ಕಾಲಲ್ಲಿ ತಾಳ ಹಾಕೊಳ್ತಾರೆ, ತಿಲ್ಲಾನ. ಹಾಗೆ ತಾಳ ಹಾಕೊಂಡಾಗ ಕಾಲಿನ ಹೆಬ್ಬೆರಳು ನೋಡಿ ಪೀಠಕ್ಕಿಂತ ಮೇಲೆ ನಿಂತಿದೆ. ಮೊದಲು ವಿಷ್ಣುವರ್ಧನ ಅಂತ ತೋರಿಸಿದ್ನಲ್ಲ, ಅವರು ಮೊಮ್ಮಗ ಸರಿದ್ರು. ಮಧ್ಯೆ ಇದ್ದಾರಲ್ಲ ವೀರಭದ್ರ ಸರ್. ಅವತ್ತಿನ ಕಾಲದಲ್ಲಿ ವಾಸ್ತು ಕೂಡ ಮೇಲೆ ದೇವ್ರ ಮನೆ, ವಿಗ್ರಹ ಪೂರ್ವಾಭಿಮುಖ, ಈಶಾನ್ಯಕ್ಕೆ ನೀರಿಗಾಗಿ ಕಲ್ಯಾಣಿ, ಪುಷ್ಕರ, ಮೂಲೆ ಏಣಿ ಇಟ್ಟಿದ್ದಾರಲ್ಲ ಸರ್, ಸೌದೆ ಎಲ್ಲ ಹಾಕಿದ್ದಾರೆ. ಪಾಕಶಾಲೆ, ದೇವರಿಗೆ ಪ್ರಸಾದ ನೈವೇದ್ಯ. ಹೈಟ್ ಇದೆ. ಇದು 15,000 kg ತೂಕ ಹೇಳ್ತಾರೆ, 15 ಟನ್. ಚೌಕಾಕಾರದ ಪೀಠ ಬೇರೆ, ಕಂಬ ಬೇರೆ. ಕಂಬದ ಕೆಲಸನ ಹೊರಗಡೆಯಿಂದ ಮಾಡ್ಕೊಂಡು ತಂದು ಇಟ್ಟಿದ್ದಾರೆ. ಸಿಮೆಂಟ್, ಗಾರೆ, ಕಬ್ಬಿಣ ಯಾವುದೂ ಇಲ್ಲ. ಸೊ ಹತ್ರದಲ್ಲಿ ನೋಡಿದ್ರೆ ಅಲ್ಲಿ ಹೋಲ್ ಇದೆ, ಬೆಳಕು ಕಾಣುತ್ತೆ ಸರ್. 3 ಮೂಲೆ ಟಚ್ ಇದೆ, 1 ಮೂಲೆ ಟಚ್ ಇಲ್ಲ. ಕಂಬಗಳು ಸಹಜವಾಗಿ 3 ಮೂಲೆ ನಿಲ್ಲುತ್ತೆ. ತಳ್ಳಿದ್ರೆ ಮುರ್ಕೊಂಡು ಹೋಗ್ಬೋದು, ಗಾಳಿ ಮಳೆಗೆ ಹಾಳಾಗ್ಬೋದು. ಈ ಥರ ಕಹಿ ಘಟನೆ ನಡೆದಿಲ್ಲ, ನಿಂತಿದೆ. ಹೇಗೆ ಭೂಮಿಯ
ಗುರುತ್ವಾಕರ್ಷಣ ಬಲ, ಸೆಂಟರ್ ಆಫ್ ಗ್ರಾವಿಟಿ, ಅದು ಕೇಂದ್ರ ಬಿಂದು. ಹಾಗೆ ಕೆಳಗಡೆ ಭಾರ ಜಾಸ್ತಿ ಮಾಡಿಕೊಂಡು ಮೇಲೆ ಹೋಗ್ತಾ ಹೋಗ್ತಾ ಸಣ್ಣ ಮಾಡಿದ್ದಾರೆ. ಮುಖ್ಯವಾಗಿ ಏನಂದ್ರೆ ಬೇಲೂರು ಸಮುದ್ರ ಮಟ್ಟಕ್ಕಿಂತ 3000 ಅಡಿ ಹೈಟ್ ಇದೆ. ಗಾಳಿ ಮಳೆ ಅನ್ನೋ ಭೂಕಂಪಗಳಾಗಲ್ಲ. ಆ ಥರ ಆಗಿದ್ದರೆ ಕಂಬ ಯಾವತ್ತೋ ಬಿದ್ದು ಹೋಗ್ತಾರೆ. ಪ್ರಗತಿಗೆ ಮೊದಲು ನಾವೇನು ಒಂದು ಜನ ಎಲ್ಲ ಕಡೆ ಹೋಗುತ್ತೆ ಅಂತ ಚೇಷ್ಟೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರಿಂದ ಈಗ ನಮ್ಮ ಕೈಗಳ ಪಕ್ಕದಲ್ಲಿ ಫೋನ್ ಡಯಲ್ ಥರ ರಿಂಗ್ಗಳಿದೆ ನೋಡಿ ಸರ್, ದಶಾವತಾರಗಳಿದೆ. ಮೊದಲು ಮೀನಿದೆ ನೋಡಿ, ಮತ್ಸ್ಯಾವತಾರ. ನಂತರ ಟಾರ್ಟೈಸ್ ಕೂರ್ಮಾವತಾರ, ವೈಲ್ಗೋರ್ ವರಾಹ, ನರಸಿಂಹ ವಾಮನ, ಶ್ರೀರಾಮ ಪರಶುರಾಮ, ಕೃಷ್ಣ, ಬೌದ್ಧ, ಕಲ್ಕಿ ಕಲಿಗೆಲ್ಲ ಕೊನೆಯಲ್ಲಿ ಆಗಬೇಕಲ್ವ, ಅಡ್ವಾನ್ಸ್ ಆಗಿ ತೋರಿಸಿ. ಇದು ನರಸಿಂಹ, ಹೊಯ್ಸಳರಿಗೆ ಮನೆ ದೇವರು. ಈಗ ದೇವಸ್ಥಾನದ ಹೊರಗಡೆ ಒಳಗಡೆ ನಾವೇನೇ ನೋಡ್ಕೊಂಡು ಬರ್ತೀವಿ ಅದರ ಬಹುತೇಕ ಕೆತ್ತನೆಗಳನ್ನು ಇದೊಂದು ಕಂಬದಲ್ಲಿ ಮಾಡಿದ್ದಾರೆ, ಇಂಡೆಕ್ಸ್ ಥರ. ಸುಮಾರು 300 ವರ್ಷಗಳ ಹಿಂದೆ ಈ ಕಂಬನ ಮಾತ್ರ ಯಾವುದೇ ವ್ಯಕ್ತಿ ನಿಂತಲ್ಲೇ ನಿಂತ್ಕೊಂಡು ತಿರುಗಿಸಿ ನೋಡ್ಬೋದಿತ್ತು. ನೋಡಿ ಮೇಲೆ ಗ್ಯಾಪ್ ಇದೆ, ಬಾಲ್ ಬೇರಿಂಗು. ಅದೇ ಥರ ಕೆಳಗೆ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಾಣುತ್ತೆ ನೋಡಿ ಸರ್, ಸ್ಟೋನ್ ಬಾಲ್ ಬೇರಿಂಗ್ ಮೇಡಮ್, ಕಲ್ಲಿನಲ್ಲೇ. ಏನಾಗಿದೆ, ದೇವಸ್ಥಾನಗಳು ಅಂದಾಗ ನಮ್ಮದಾಗಿ ಕಲ್ಲಿನಲ್ಲಿ ಬಾಲ್ ಬೇರಿಂಗ್. ದೇವಸ್ಥಾನಗಳ ಮೇಲೆ ಶಿಖರ ಇರುತ್ತಲ್ಲ ಸರ್, ದೊಡ್ಡ ದೊಡ್ಡ ಶಿಖರಗಳಿತ್ತಂತೆ. ಗಾಳಿ ಮಳೆ ವಾತಾವರಣಕ್ಕೆ ಶಿಖರ ಮುರಿದು ಬಿದ್ದಾಗ 2 ತಲೆ ಮುರ್ಕೊಂಡು ಕಂಬದ ಮೇಲೆ ಜಾಮ್ ಆಗಿಬಿಟ್ಟಿದೆ. ಆಗ ಕಂಬ ತಿರುಗಲ್ಲ. ಕೆಲವರು ಪ್ರಯತ್ನ ಮಾಡಿದರೆ ತಿರುಗಿಸೋಣ ಅಂತ, ಹಾಗೆಲ್ಲ ಕಂಬಗಳು ಒಡೆದ ಹಾಳಾಗಿದೆ. ಇಷ್ಟೆಲ್ಲ ವಿಗ್ರಹ ಇದೆಯಲ್ಲ, ಹಿಂದ್ಗಡೆ ಬನ್ನಿ, ಒಂದು ಖಾಲಿ ಜಾಗ ಇದೆ ನೋಡಿ. ಹೇಳ್ತಾರೆ ದೇವರಿಗೆ ರೂಪ ಇಲ್ಲ, ನಿರೂಪ, ನಿರ್ಗುಣ, ನಿರಾಕಾರ, ಖಾಲಿ ಜಾಗದಲ್ಲಿ ದೇವರಿದ್ದಾನೆ, ಸರ್ವಂತರ್ಯಾಮಿ. ಮತ್ತು ಶಿಲ್ಪಿ ಹೇಳೋದು ನಾನೇ ಬುದ್ಧಿವಂತ ಪರಿಪೂರ್ಣ ಅಂತ ಹೇಳ್ಕೊಂಡಿಲ್ಲ. ಇಷ್ಟೆಲ್ಲ ಕೆತ್ತನೆಗಳನ್ನು ಮಾಡಿ ಮರ್ತೇನಾದರೂ ಬಿಟ್ಟಿದ್ರೆ ಮುಂದೆ ಬರೋ ಶಿಲ್ಪಿ ನಾನೇನು ಮರೆತು ಬಿಟ್ಟಿದ್ದೀನಿ ಅದನ್ನು ಮಾಡಿ ತೋರಿಸ್ತೀನಿ ಒಂದು ಚಾಲೆಂಜ್. ಆ ಥರದ ವ್ಯಕ್ತಿಗಳು ಬಂದಿಲ್ಲ. ಖಾಲಿ ಜಾಗ ಇಲ್ಲಿವರೆಗೂ ಖಾಲಿಯಾಗಿ ಹಾಳು ಮಾಡ್ಕೊಂಡಿದ್ದಾರೆ. ಹೆಣ್ಣುಮಕ್ಕಳಲ್ಲಿ ಸಾಂಪ್ರದಾಯಿಕವಾಗಿ 4 ಜಾತಿ: ಹಸ್ತಿನಿ, ಚಿತ್ತಿನಿ, ಶಂಕಿನಿ, ಪದ್ಮಿನಿ ಅಂತ ಕರೀತಾರೆ. ಪದ್ಮಿನಿ ಅಂದರೆ ಒಂದು ಸುಂದರವಾದ ಹೆಣ್ಣು. ಆ ಹೆಣ್ಣಿನ ಲಕ್ಷಣಗಳು ನೋಡಿ, ಹೆಣ್ಣಿನ ಮುಖದಲ್ಲಿ ಮೂಗು ಎಷ್ಟು ದೊಡ್ಡದ್ದು ಅಷ್ಟೇ ಹಣೆ ಇರಬೇಕು, ಹಣೆಯಷ್ಟೇ ಗಲ್ಲ ಇರಬೇಕು, 3 ಸಮ ಇದೆ, ಹಣೆ ಅಡ್ಡಗಲ ಅಷ್ಟೇ ಇದೆ. ಕಣ್ಣಿನೊಬ್ಬು ಕಾಮನ ಬೆಲ್ಲಿನ ಥರ ಇದ್ದರೆ ಕಾಮಾಕ್ಷಿ, ಮೀನಿನ ಥರ ಕಣ್ಣಿದ್ರೆ ಮೀನಾಕ್ಷಿ, ಚಂದ್ರನ ಹಾಗೆ ದುಂಡು ಮುಖ ಇದ್ದರೆ ಚಂದ್ರಮುಖಿ. ನಾಟ್ಯ ಮಾಡೋ ಹೆಣ್ಣಿಗೆ ಸ್ವಂತ ತಿಳಿಯಿರಬೇಕು, ಸಿಂಹದ ಹಾಗೆ ಸಿಂಹಕಟಿ. ಪಾದದ ನಡುವೆ ಗ್ಯಾಪ್ ಇದೆ, ಪದ್ಮಪಾದ. ಕಾಲಿನ ಹೆಬ್ಬೆರಳಿನ ಪಕ್ಕದ ಬೆರಳು ದೊಡ್ಡದಿರಬೇಕಂತ. ಈ ಬೆರಳು ದೊಡ್ಡದಿದ್ರೆ ಅಂಥ ಹೆಣ್ಣನ್ನು ಲಕ್ಕಿ ಲೇಡಿ. ಮದುವೆ ನಂತರ ಫ್ಯಾಮಿಲಿನ ಕಂಟ್ರೋಲ್ ಮಾಡ್ತಾರೆ, ಒಂದು ಕಮಾಂಡಿಂಗ್ ನೇಚರ್ ಇರುತ್ತಂತೆ. ಸೊ ಮೂರ್ತಿ, ಪ್ರಭಾವಳಿ, ಒಳಗಿನ ಕಂಬ 3 ಡಿಫ್ರೆಂಟ್ ಪೀಸಸ್ ಥರ ಕಾಣುತ್ತೆ. ಬಟ್ ಒಂದೇ ಕಲ್ಲಲ್ಲಿ ಅಷ್ಟು ವರ್ಕ್ ಮಾಡಿದೆ. ಸೇಮ್ ಸ್ಟೋನ್ ನೆಕ್ಲೇಸನ್ನು, ಕಿವಿಗಳ ಹ್ಯಾಂಗಿಂಗ್ಸ್ ಇದೆ. ಬೇಲೂರು ಹಳೆಬೀಡುಗಳನ್ನು ಒಡವೆಗಳ ಪೆಟ್ಟಿಗೆ ಅಂತ ಕರೀತಾರೆ. ಸರ್ ಹಾಗೆ ಈ ಕಂಬ ನೋಡಿ, ಕಮಲದ ಹೂ ಬರ್ತದಲ್ಲ, ಸ್ವಲ್ಪ ತಿರುಗಿಸಿ ಹೆಂಗೆ ಲೋಟಸ್ ಥರ ಇದೆ ನೋಡಿ ಡಿಸೈನು. ಸೊ 2ನೇದು ಬಂಗಾರದ ಛತ್ರಿಗಳು ಬರ್ತಾರೆ ದೇವ್ರ ಮೇಲೆ, ಚಾಮರ. 3ನೇದು ನಕ್ಷತ್ರದ ಹಾಗೆ, ಕೊನೆಯದು ವಜ್ರದ ಹಾಗೆ. 48 ಕಂಬ ಕೂಡ ಬೇರೆ ಬೇರೆ ಥರ ಇದೆ. ಬಹಳ ಅದ್ಭುತವಾದ ಕೆತ್ತನೆ. ಹೆಸರು ಭುವನೇಶ್ವರಿ. ಸುಮಾರು 52 ಪೀಸಸ್ ಇದೆ, ಸಾವಿರಾರು ವಿಗ್ರಹಗಳಿದೆ. ಅದರ ಮಧ್ಯ ಮಾತ್ರ ಒಂದು ತೂಗುಗಂಬ. ಅದನ್ನ ಹ್ಯಾಂಗಿಂಗ್ ಪಿಲ್ಲರ್ಗೆ ತ್ರಿಮೂರ್ತಿ ಕಂಬ ಅಂತ ಕರೀತಾರೆ. ಕಾರಣ ಕೆಳಗಡೆ ನರಸಿಂಹಸ್ವಾಮಿ ಇದ್ದಾರೆ ನೋಡಿ, ವಿಷ್ಣುವಿನ ಸಂಕೇತ. ಮಧ್ಯದಲ್ಲಿ ಕಳ್ಳು ಮಾಡಿ ಕಮಲದ ಹೂವು ಮಾಡಿದ್ದಾರೆ. ಆ ಕಮಲದ ಹೂವಿನ ಬ್ರಹ್ಮ ಅಂತೇಳಿ. ಇಡೀ ಕಂಬನ ಶಿವನ ಲಿಂಗದ ರೂಪ ತೋರಿಸಿದ್ದಾರೆ, ಶಿವಲಿಂಗ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೃಷ್ಟಿ, ಸ್ಥಿತಿ, ಲಯ. ಆ ಕೀ ಸ್ಟೋನನ್ನು ಟರ್ನ್ ಮಾಡಿ ತೆಗೆದ್ರೆ ಇಡೀ ಮಂಟಪನ ಕೆಳಗಡೆ ತೆಗೆದಿರ್ಬೋದು ಈಗಲೂ ಕೂಡ. ಸರ್ ಈ ವೇದಿಕೆನ ನವರಂಗ ಅಂತ ಕರೀತಾರೆ, ಡ್ಯಾನ್ಸಿಂಗ್ ಹಾಲ್. ಸ್ವತಃ ನೃತ್ಯದಲ್ಲಿ ಪ್ರವೀಣಿ ರಾಣಿ ಶಾಂತಲ ಇಲ್ಲಿ ನಾಟ್ಯ ಮಾಡೋದ್ರ ಮುಖೇನ ದೇವರಿಗೆ ಸೇವೆ ಸಲ್ಲಿಸ್ತಾ ಇದ್ರು. ಆ ಮೂಲ ವಿಗ್ರಹ ನೋಡಿ, ಗಂಡು ಕೇಶವ, ಅದರ ದಿನನಿತ್ಯ ಪೂಜೆ ನಡೆಸೋ ಬೇರೆ ಲಕ್ಷ್ಮೀ ಜನಾರ್ದನ. ಈ ಪ್ರಾಣಿಗಳೆರಡು ಕಲ್ಪನಾ ಪ್ರಾಣಿ, ನಂದಿ ದೇಹ, ಸಿಂಹದ ಕಾಲುಗಳು, ತೋತಿ ಕಣ್ಣು, ಹಸುವಿನ ಕಿವಿ, ಮೊಸಳೆ ಬಾಯಿ, ಜೊತೆಗೆ ನವಿಲಿನ ಗರಿ, ಇಷ್ಟನ್ನು ಸೇರಿಸಿದ್ದಾರೆ. ಸೊ ಹೋಲ್ ಥಿಂಗ್ ಮೇಡ್ ಬೈ ಸೇಮ್ ಸ್ಟೋನ್ ಪ್ಯಾನೆಲ್. ಸೊ ಈ ವಿಗ್ರಹ ನೋಡಿ, ಬೆರಳಿನ ಗೆಜ್ಜೆ ಅಂತ ತಲೆ ಮೇಲೆ ಹಾಕಿರ್ತಾರಲ್ಲ, ಆ ಕಲ್ಲಿನ ಗೆಜ್ಜೆ ಇದೆ ಸರ್ ಅದು. ಅದನ್ನು ಈಗಲೂ ಕೂಡ ಮೇಲೆಗಡೆ ತಿರುಗಿಸಿದ್ರೆ ತಿರುಗುತ್ತೆ, ನೆತ್ತಿ ಮೇಲೆ ಇದೆಯಲ್ಲ ಅದು. 3 ಗೆಜ್ಜೆಗಳಿತ್ತು, 2 ಹಾಳು ಮಾಡಿದ್ದಾರೆ, ಅದರಿಂದ ಮುಟ್ಲಿಕ್ಕೆ ಬಿಡ್ತಿಲ್ಲ. ಇದೆಲ್ಲ ಡಿಪಾರ್ಟ್ಮೆಂಟಿಂದ ಕ್ಯಾಸೆಟ್ ಮಾಡ್ಕೊಂಡಿದ್ದಾರೆ. ಬಟ್ ಅದೆಲ್ಲ ನಾಟ್ ಫಾರ್ ಸೇಲ್, ಜಸ್ಟ್ ನೋಡಲಿಕ್ಕೆ. ಹಾಗೆ ಈ ಮೂರ್ತಿ ಇದೆ, ಅದನ್ನ ಹಿಂದ್ಗಡೆ ನವಿಲ್ ತರ ತೋರಿಸಿದ್ದಾರೆ. ಹೇಳ್ತಾರೆ ಒಂದು ಹೆಣ್ಣು ನಾಟ್ಯನ ನವಿಲಿನ ತರ ಮಾಡಿದ್ರೆ ಮಾತನ್ನ ಗಿಣಿ ತರ ಹಾಡಬೇಕು ಹೋಲಿಕೆ. ಈ ಬಳ್ಳಿ ಹಿಡ್ಕೊಂಡ್ರೆ ಬಲಗೈಲಿ 2 ಬಳೆ ಇದೆಯಲ್ಲ ಸರ್, ಆ ಮುಂಭಾಗದ ಒಂದು ಬಳೆನ ಮಾತ್ರ ಆ ನಿಜವಾದ ಗಾಜಿನ ಬಳೆ ತಿರುಗಿಸಿದ್ರೆ ಹೇಗೆ ತಿರುಗುತ್ತೋ ಹಾಗೆ ಬಳೆ ಕೂಡ ತಿರುಗಿಸ್ಬಹುದು. ಮತ್ತೊಂದು ಬಳೆ ಅಂತ ಅದ್ರಲ್ಲಿ ಕೂಡ ಮುರಿದು ಬಿಟ್ಟಿದ್ದಾರೆ. ಈ ಡಿ ದೂರದರ್ಶನ್ ಮೊದಲು ಒಂದು ಪ್ರೋಗ್ರಾಮ್ ಬರ್ತಾರೆ, ಮೇಲೆ ಕಿರೀಟ, ರೋಗಿಗೆ ಬೆಂಡೋಲೆ, ಕೈ ತುಂಬ ಬಳೆಗಳು, ಕಡಗ, ಗೆಜ್ಜೆ, ಹಿಂದ್ಗಡೆ ಪರದೆ ಇದೆ ನೋಡಿ. ಇವೆಲ್ಲ ನಾಟ್ಯ ಮಾಡೋ ಹೆಣ್ಮಕ್ಳಿಗೆ ಬೇಕು ಅಂತ. ಇದು ರಿಪಿಟೇಷನ್ ಸರ್. ಇದು ಹೊರಗಡೆ ಬಂತಲ್ಲ, ಸ್ನಾನ ಆದಮೇಲೆ ಜಡೆ ಬದಲು ಜಡ ಇದು ನೋಡೋದು ಸೇಮ್ ಸ್ಟ್ಯಾಚು. ಹಾಗೇನೆ ಸ್ವಲ್ಪ ಸೀಲಿಂಗ್ ನೋಡಿ,
ಲೋಟಸ್ ಸೀಲಿಂಗ್ ಮೈಸೂರು ಪ್ಯಾಲೇಸ್ಗೆ ಹೋದರೆ ಮರದಲ್ಲಿ ಮಾಡಿರ್ತಾರೆ ಟೀ ಕುಡ್ ಡೋರ್ನಲ್ಲಿ, ಇಲ್ಲೆಲ್ಲ ಸ್ಟೋನಲ್ಲಿ ಇದೆ ಸರ್. ಇನ್ನೊಂದೆರಡು ಕಂಬಗಳು ಅದೆಲ್ಲ ನಮೂನೆ ಕ್ರಿಯೇಟ್ ಮಾಡಿದ್ದಾರೆ. ಹೌದು. ಎರಡನೇ ಕಂಬ ನೋಡಿ, ಹಾಗೆಲ್ಲ ಕಾಲು ಬಳೆ, ಕಾಲು ಕಡಗ, ಈಗೆಲ್ಲ ರಬ್ಬರ್ ಟೈರು, ಕಾರ್ ಟೈರ್ ಅಂತೀವಲ್ಲ ಆ ರೀತಿ ಇದೆ. ಪ್ರತಿ ಕಂಬದಲ್ಲೂ 5 ಡಿಫ್ರೆಂಟ್ ಪೀಸಸ್ ಇದೆ. ಕೆಳಗಡೆ ಇರೋದು ಪೀಠ, ಎರಡನೇದು ಕಂಬ, ಇದು ಗುಂಬ, ಮೇಲೆ ಕಟಿ, ಅದರ ಮೇಲೆ ಭಾರವಾಹಕ, ಪಂಚ ಶಿಲಾಸ್ತಂಭಗಳು. ಪ್ರತಿಯೊಂದು ಕಂಬ ಬೇರೆ ಬೇರೆ. ಮಧ್ಯದ ಲೇತ್ ವರ್ಕ್, ಮಿಷನರಿ ಇಲ್ಲ, ವಿತೌಟ್ ಮಿಷನರಿ, ಹೋಲ್ ಥಿಂಗ್ ಮೇಡ್ ಬೈ ಹ್ಯಾಂಡ್ ಅಂದರೆ ನೋಡಿ, ಕೈನಲ್ಲಿ ಆ ಲೇತ್ ವರ್ಕ್ ಮಾಡಿದ್ದಾರೆ. ಕಂಟ್ರಿ ಲೇತ್ಡ್ ಪಿಲ್ಲರ್ ಅಂತ ಕರೀತಾರೆ. ಸೊ ಇಡೀ ದೇವಸ್ಥಾನ ಕಲಾ ಸಣ್ಣ ಸಣ್ಣ ವಿಗ್ರಹ ಕೂಡ ಕತೆ ಹೇಳ್ತದೆ. ಇನ್ನು ಡೀಟೇಲಾಗಿ ಯಾವುದು ಬಿಡದೆ ಎಲ್ಲ ನೋಡ್ತೀವಿ ತಾಳ್ಮೆಯಿಂದ ಅಂದರೂ ಕೂಡ ದಿನ ಬೇಕಾಗುತ್ತೆ. ದೊಡ್ಡವ್ರು ಗಾದಿ ಮಾಡಿದ್ದಾರೆ, ಬೇಲೂರನ್ನ ನೋಡಬೇಕು ಅಂದರೆ ಬೇರೂರು ಬೇಕು ಅಂತೇಳಿ. ಪ್ರವಾಸಿಗರು ಅಂದರೆ ದಿನಗಟ್ಟಲೆ ಕಳೆಯೋಕ್ಕಾಗಲ್ಲ. ಅಲ್ಲಿ ಮೆದುಳಿಗೆ ಮೇವು ಅಂತ ಒಂದು ಲಿಮಿಟೆಡ್ ಟೈಮ್ ಇರುತ್ತೆ. ಆ ಟೈಮ್ನಲ್ಲೇ ಮುಖ್ಯಾಂಶ ಹೇಳಿದ್ದೀನಿ. ನಿಮಗೆ ಸಾಕಷ್ಟು ಟೈಮ್ ಇದ್ದರೆ ಇನ್ನೊಂದು ಸಲ ಸುತ್ತಾಕೊಳ್ಳಿ, ಎಲ್ಲಿ ಬೇಕಾದ್ರೂ ನೋಡ್ಬೋದು. ವಿಶ್ ಯು ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ಸುರೇಶ್ ಅಂತೇಳಿ. ಸುಮಾರು 18 ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಾವೆಲ್ಲ ಆಥರೈಸ್ಡ್ ಅಪ್ರೂವ್ಡ್ ಗೈಡ್ ಇರ್ತೀವಿ. ಬಾ ಬಾ ಶ್ರೀ ಚೆನ್ನಕೇಶವ ದೇವಸ್ಥಾನ. ಚಂದಕ್ಕಿಂತ ಚಂದ ನೀನೆ ಸುಂದರ.